ಇಂಡಿಯಾದಲ್ಲಿ ಹಲವಾರು ಘಟನೆಗಳು ನಡೆದೋಯ್ತು. ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಯಿತು. CJP ಪಾರ್ಟಿ ಪ್ರೊಟೆಸ್ಟ್ ಮಾಡ್ತು. ನಮ್ಮ ದೇಶದ ಪ್ರಧಾನಮಂತ್ರಿ ರಾತ್ರಿ ವಿಡಿಯೋ ಮಾಡಿಬಿಟ್ರು. ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಾಯಿತು. ಹಾಗಾದರೆ ಎಜುಕೇಷನ್ ಮಿನಿಸ್ಟರ್ ರಿಸೈನಿಂದ ನೀಟ್ ಎಕ್ಸಾಮ್ ಸಿಸ್ಟಮಲ್ಲಿ ಏನಾದರೂ ಚೇಂಜಸ್ ಬಂತಾ? ಇವಾಗ ಆ ಪ್ಲೇಸ್ಗೆ ಇನ್ನೊಬ್ಬ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಪೇಪರ್ ಲೀಕ್ ಆದರೆ ಅದೇ ಪ್ರೊಟೆಸ್ಟು, ಅದೇ ರಿಸೈನ? ಇದೇನಾ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು? ಇಷ್ಟು ದೊಡ್ಡ ಹೋರಾಟ ಆ ಒಂದು ಎಕ್ಸಾಮ್ ಬಗ್ಗೆ ನಡೀತದೆ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಇದು ಕೇವಲ ಒಂದು ಹೋರಾಟ ಅಲ್ಲ, ಲಕ್ಷಾಂತರ ಸ್ಟೂಡೆಂಟ್ಗಳ ಭವಿಷ್ಯ. ಲಕ್ಷಾಂತರ ಜನ ಸ್ಟೂಡೆಂಟ್ಸು ಒಂದೇ ಕನಸು, ಡಾಕ್ಟರ್ ಆಗಬೇಕು ಅಂತ. ಅದು ನಿರ್ಧಾರ ಆಗೋದು ಕೇವಲ ಆ 3 ಗಂಟೆ 15 ನಿಮಿಷದಲ್ಲಿ. ಅಸಲಿಗೆ 2026 ನೀಟ್ UG ಎಕ್ಸಾಮಲ್ಲಿ ಏನಾಯಿತು? ಅಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಸ್ಟೂಡೆಂಟು ರೋಡಿಗೆ ಏನಕ್ಕೆ ಇಳಿದ್ರು? CJP ಪಾರ್ಟಿ ಈ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ ಕಾರಣ ಆದರೂ ಏನು? ಹಾಗಾದರೆ ಈ ಪ್ರೊಟೆಸ್ಟು ಕೇವಲ ಸ್ಟೂಡೆಂಟ್ ಮತ್ತು ನೀಟ್ ಎಕ್ಸಾಮ್ಗೆ ರಿಲೇಟೆಡ್ ಇತ್ತಾ, ಅಥವಾ ಅದ್ರ ಹಿಂದೆ ಇದ್ದ ಉದ್ದೇಶ ಬೇರೆ ಏನಾದರೂ ಇತ್ತಾ? ಈ ಎಲ್ಲ ವಿಷಯನ ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 2026 ಮೇ 3 ಆಲ್ ಓವರ್ ಇಂಡಿಯಾ 550 ಸಿಟೀಸಲ್ಲಿ ಫಾರಿನ್ನ 14 ಸೆಂಟರ್ಸಲ್ಲಿ ಒಂದು ದೊಡ್ಡ ಎಕ್ಸಾಮ್ ನಡೆಯುತ್ತೆ. ಅದೇ ನೀಟ್ UG. ಮೇ 3 ಎಕ್ಸಾಮ್ ಏನೋ ಆಯಿತು. ಸ್ಟೂಡೆಂಟ್ಸು ಕೂಡ ಎಕ್ಸಾಮ್ ಮುಗಿಸಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆದರೆ ಅಲ್ಲಿ ಬಂದ ರಿಸಲ್ಟೇ ಬೇರೆ. 9 ದಿನಗಳ ನಂತರ, ಅಂದರೆ ಮೇ 12, ಎಕ್ಸಾಮ್ ಬರೆದ ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. NTA ಒಂದು ಪಬ್ಲಿಕ್ ನೋಟಿಸ್ನ ರಿಲೀಸ್ ಮಾಡುತ್ತೆ. 2026 ಮೇ 3ರಲ್ಲಿ ಬರೆದ ನೀಟ್ ಎಕ್ಸಾಮ್ ಕ್ಯಾನ್ಸಲ್. ಸೋಷಿಯಲ್ ಮೀಡಿಯಾದಲ್ಲಿ ನಿಧಾನವಾಗಿ ಈ ವಿಷಯ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಜೊತೆ ಟೆನ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದರೆ NTA ಅಥವಾ ಸರ್ಕಾರದಿಂದಾಗಲಿ ಈ ಎಕ್ಸಾಮ್ ಏನಕ್ಕೆ ಕ್ಯಾನ್ಸಲ್ ಆಯಿತು ಅನ್ನೋ ಕಾರಣ ಮಾತ್ರ ಗೊತ್ತಾಗೋದಿಲ್ಲ. ಈ ಟೈಮಲ್ಲಿ NTA ವಿರುದ್ಧ ಹಲವಾರು ಕ್ವಶನ್ಗಳು ರೈಸ್ ಆಗುತ್ತೆ. ಯಾಕೆ ಅಂದರೆ ಈ ವಿಷಯ ನಡೀತಿರೋದು ಇದು ಫಸ್ಟ್ನೇ ಸಲ ಅಲ್ಲ. ಇದು ಸ್ಟಾರ್ಟ್ ಆಗಿದ್ದು 2024ರಲ್ಲಿ. 2024 ಮೇ 5 ಭಾರತಾದ್ಯಂತ ಒಂದು ದೊಡ್ಡ ಪರೀಕ್ಷೆ ನಡೆಯುತ್ತೆ. 4750 ಸೆಂಟರ್ಸಲ್ಲಿ 571 ಸಿಟೀಸಲ್ಲಿ. ಅದೇ ನೀಟ್ UG. ಎಕ್ಸಾಮ್ ಎಲ್ಲ ಮುಗಿಯುತ್ತೆ. ಸ್ಟೂಡೆಂಟ್ ಕೂಡ ಖುಷಿಯಾಗಿರ್ತಾರೆ. ಎಲ್ಲ ಆರಾಮಾಗಿ ಹೋಗ್ತಾ ಇರುತ್ತೆ. ನಿಧಾನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ವಿಷಯ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀಟ್ ಕ್ವಶನ್ ಪೇಪರ್ ಲೀಕ್. ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ಬರ್ತಾ ಇದ್ದಂತೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಅಲಿಗೇಷನ್ನ ಡಿನೇ ಮಾಡಿ ಒಂದು ಪಬ್ಲಿಕ್ ನೋಟಿಸ್ನ ಇಶ್ಯೂ ಮಾಡುತ್ತೆ. ಇಲ್ಲಿ ಯಾವುದೇ ಪೇಪರ್ ಲೀಕ್ ಆಗಿಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿರೋ ಫೇಕ್ ನ್ಯೂಸ್ ಅಂತ ಹೇಳುತ್ತೆ. ಆದರೆ ರಾಜಸ್ಥಾನದ ಒಂದು ಎಕ್ಸಾಮ್ ಸೆಂಟರಲ್ಲಿ ಆ್ಯಕ್ಚುಯಲ್ ಕ್ವಶನ್ ಪೇಪರ್ ಬದಲು ಬೇರೆ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದಲ್ಲಿ ಸ್ಟೂಡೆಂಟು ಎಕ್ಸಾಮ್ ಸೆಂಟರಿಂದ ಹೊರಗಡೆ ಬರ್ತಾರೆ. ಇದನ್ನೇ ಜನಗಳು ಫೇಕ್ ನ್ಯೂಸ್ ಆಗಿ ಪೇಪರ್ ಲೀಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡುತ್ತೆ NTA. ಈ ಇನ್ಸಿಡೆಂಟ್ಗೂ ಪೇಪರ್ ಲೀಕ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜೊತೆಗೆ ಎಕ್ಸಾಮ್ ಸೆಂಟರಿಂದ ಯಾರೆಲ್ಲ ಹೊರಗೆ ಬಂದಿದ್ರೋ ಅವರಿಗೆ ಸೇಮ್ ಡೇ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ ಅಂತ ಕೂಡ ಹೇಳುತ್ತೆ. ಇಷ್ಟೆಲ್ಲ ನಡೀತಿರುವಾಗಲೇ ಸಡನ್ನಾಗಿ NTA ಜೂನ್ 4, 2024ಕ್ಕೆ ನೀಟ್ ರಿಸಲ್ಟ್ನ ಅನೌನ್ಸ್ ಮಾಡುತ್ತೆ. ಆದರೆ ಆ ಎಕ್ಸಾಮ್ ಬರೆದ ಸ್ಟೂಡೆಂಟ್ಸ್ಗೆ ಒಂದು ಶಾಕಿಂಗ್ ನ್ಯೂಸು ಕಾದಿರುತ್ತೆ. ಅದೇ ನಂಬರ್ 67. ಹಾಗಾದರೆ ಏನಿದು 67? ಆ ನಂಬರಲ್ಲೇ ಇರೋದು ಅಸಲಿ ವಿಷಯ. ನಮಸ್ಕಾರ, ನಾನು ನಿಮ್ಮ ಪುನೀತ್. ಕಳೆದ ಕೆಲವು ವರ್ಷಗಳಿಂದ ನೀಟ್ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಬರ್ತಾನೆ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಕೆ ಹೊರಟಿರೋದು ಅದ್ರ ಬಗ್ಗೆನೇ. ಭಾರತದ ಅತಿ ದೊಡ್ಡ ಪರೀಕ್ಷೆ, ಅತಿ ದೊಡ್ಡ ಹಗರಣ, ಮತ್ತು ಈ ಹೆಸರನ್ನ ಹಿಡ್ಕೊಂಡು ಹುಟ್ಟಿರೋ ಆ ಚೇಳುಗಳು. ಕಳೆದ 4 ವರ್ಷಗಳಲ್ಲಿ ಈ ಹಿಸ್ಟ್ರಿ ಕ್ರಿಯೇಟ್ ಆಗಿರೋದಿಲ್ಲ. ಅಂಥ ಒಂದು ಹಿಸ್ಟ್ರಿ
2024ರ ನೀಟ್ ಎಕ್ಸಾಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ 67 ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮಲ್ಲಿ 720ಕ್ಕೆ 720 ಮಾರ್ಕ್ಸ್ ತಗೊಂಡಿರ್ತಾರೆ. ಅದರಲ್ಲೂ 6 ಜನ ಸ್ಟೂಡೆಂಟ್ಸು ಒಂದೇ ಸೆಂಟರಲ್ಲಿ ಎಕ್ಸಾಮ್ ಬರೆದವರು. ಜೊತೆಗೆ ಕೆಲವು ಸ್ಟೂಡೆಂಟ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟ ದಾಖಲೆ ಕೂಡ ಬರೆದಿರುತ್ತೆ ಈ 2024ರಲ್ಲಿ ಕಂಡಕ್ಟ್ ಮಾಡಿದ ನೀಟ್ ಎಕ್ಸಾಮ್. ಮೇ 5 ಎಕ್ಸಾಮ್ ಕೂಡ ಆಯಿತು. ಜೂನ್ 4 ರಿಸಲ್ಟ್ ಕೂಡ ಬಂತು. ಆದರೆ ಇದ್ರ ಮಧ್ಯೆ ಹಲವಾರು ವಿಚಾರಗಳು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನಡೆದೋಗಿರುತ್ತೆ. ಮೇ 5 2024 ಎಕ್ಸಾಮ್ ದಿನ. ಎಕ್ಸಾಮ್ಗೆ ಕೆಲವೇ ಗಂಟೆಗಳು ಬಾಕಿ ಇರುತ್ತೆ. ಪಟ್ನಾ ಪೊಲೀಸ್ ಅವರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ನೀಟ್ ಕ್ವಶನ್ ಪೇಪರ್ ಒನ್ ಡೇ ಬಿಫೋರೇ ಲೀಕ್ ಆಗಿದೆ ಅಂತ. ಅದ್ರ ಬೇಸ್ ಮೇಲೆ FIR ಫೈಲ್ ಮಾಡಿ 13 ಜನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಅದರಲ್ಲಿ 4 ಜನ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ ಕೂಡ ಇರ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಕೆಲವು ಗ್ಯಾಂಗ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಗೊತ್ತಾಗುತ್ತೆ. ನಂತರ ಮೇ 11 2024ಕ್ಕೆ ಎಕನಾಮಿಕ್ ಅಫೆನ್ಸ್ ಯೂನಿಟ್ ಆಫ್ ಬಿಹಾರ್ ಪೊಲೀಸು ಈ ಕೇಸ್ನ ಟೇಕ್ ಓವರ್ ಮಾಡ್ತಾರೆ. ಅವ್ರ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದೇ ವಿಚಾರಗಳು ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಆ ಸ್ಕ್ಯಾಮರ್ಸು ಸ್ಟೂಡೆಂಟ್ಗೆ ಕ್ವಶನ್ ಪೇಪರ್ನ ಕೊಡೋಕ್ಕೆ ಒಬ್ಬೊಬ್ಬರಿಂದ ಬರೋಬ್ಬರಿಯಾಗಿ 30ರಿಂದ 50 ಲಕ್ಷ ರೂಪಾಯಿಗಳನ್ನು ತಗೊಂಡಿರ್ತಾರೆ. ಅರೆಸ್ಟ್ ಆದ ಸ್ಟೂಡೆಂಟ್ಸ್ಗಳು ಕೂಡ ಒಪ್ಕೊಂಡಿರ್ತಾರೆ ಅವರಿಗೆ ಎಕ್ಸಾಮ್ ಮುಂಚೆ ಸಿಕ್ಕ ಕ್ವಶನ್ ಪೇಪರು ಮತ್ತು ಆ್ಯಕ್ಚುಯಲ್ ಕ್ವಶನ್ ಪೇಪರು ಒಂದೇ ಇತ್ತು ಅಂತ. ನಂತರ ಈ ಕೇಸು CBIಗೆ ಹ್ಯಾಂಡ್ ಓವರ್ ಆಗುತ್ತೆ. CBI ತನಿಖೆ ಮಾಡಿ 23 ಜುಲೈ 2024ಕ್ಕೆ ರಿಪೋರ್ಟ್ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಹಾಗಾದರೆ ಆ ರಿಪೋರ್ಟ್ನಲ್ಲಿ ಅಂಥದ್ದು ಏನಿತ್ತು, ಈ ಸ್ಕ್ಯಾಮ್ ಹಿಂದೆ ಇರೋ ಕೈಗಳಾದರೂ ಯಾವುದು, ಅದನ್ನೆಲ್ಲ ಒಂದೊಂದಾಗೆ ತಿಳ್ಕೊತಾ ಹೋಗೋಣ. CBI ರಿಪೋರ್ಟ್ ಪ್ರಕಾರ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಮೇ 5 2024, ಅಂದರೆ ಎಕ್ಸಾಮ್ ದಿನದ ಬೆಳಗ್ಗೆನೆ. ಇದ್ರ ಹಿಂದೆ ಒಂದು ದೊಡ್ಡ ಮಿಸ್ಟ್ರಿನೇ ಇದೆ. ಹಜಾರಿಬಾಗ್ನ ಒಂದು ಪಬ್ಲಿಕ್ ಸ್ಕೂಲ್, ಅದರ ಹೆಸರು OSS. 2024ರಲ್ಲಿ ನೀಟ್ UG ಎಕ್ಸಾಮ್ ಈ ಸೆಂಟ್ರಲ್ಲಿ ನಡೆದಿರುತ್ತೆ. ಆ ಸ್ಕೂಲ್ಗೆ ಸಂಬಂಧಿಸಿದ ಸೀರಿಯಲ್ ನಂಬರ್ಗೆ ಮ್ಯಾಚ್ ಆಗೋ ನೀಟ್ UG 2024ರ ಕ್ವಶನ್ ಪೇಪರ್ನ ಒಂದು ಬರ್ನ್ ಫೋಟೋ ಕಾಪಿ ಪಟ್ನಾದಲ್ಲಿ CBI ಅವರಿಗೆ ಸಿಗುತ್ತೆ. ಆ ಪೇಪರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಸೀಲ್ ಅರ್ದಿದ್ದ ಕ್ವಶನ್ ಪೇಪರ್ ಸಿಕ್ಕ ಒಂದು ಹುಡುಗಿ ಹತ್ರ ಬೆಟ್ ಮಾಡಿ ತೋರಿಸುತ್ತೆ. ಆ ಹುಡುಗಿ ಕ್ವಶನ್ ಪೇಪರ್ ಸೀಲ್ ಅರ್ದಿರೋದನ್ನ ಗಮನಿಸಿದ್ರು ಕೂಡ ಇನ್ವಿಜಿಲೇಟರ್ಗೆ ಇನ್ಫಾರ್ಮ್ ಮಾಡಿರಲ್ಲ ಅಂತ CBI ಅವ್ರ ಹತ್ರ ತಿಳಿಸ್ತಾರೆ. ಇದನ್ನೆಲ್ಲ ತಿಳ್ಕೊಂಡ CBI ಆ ಸ್ಕೂಲ್ ಹಿಂದೆ ಬೀಳುತ್ತೆ. ಆ ಸ್ಕೂಲಲ್ಲಿದ್ದ ಪ್ರತಿಯೊಬ್ಬರನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಒಂದೊಂದಾಗೆ ವಿಚಾರಗಳು ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಆ ಸೆಂಟರಲ್ಲಿ ಕ್ವಶನ್ ಪೇಪರ್ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ನ ಆಕ್ಸೆಸ್ ಇರೋವಂಥ ಒಬ್ಬ ಸೂಪರಿಂಟೆಂಡೆಂಟ್ ಅವನು ಆ ರೂಮ್ಗೆ ಎಂಟ್ರಿ ಆಗಿ ಆ ರೂಮ್ ಬ್ಯಾಕ್ ಡೋರ್ನ ಓಪನ್ ಮಾಡಿಟ್ಟೆ ಹೋಗಿರ್ತಾನೆ. ಅದನ್ನು ಬಳಸ್ಕೊಂಡ ಪಂಕಜ್ ಕುಮಾರ್ ಅಲಿಯಾಸ್ ಆದಿತ್ಯ ಅವನು ಸರಿಸುಮಾರು ಬೆಳಗ್ಗೆ 8:02ಕ್ಕೆ ಆ ರೂಮಿಗೆ ಎಂಟ್ರಿ ಆಗ್ತಾನೆ. ಆ ರೂಮಿಗೆ ಎಂಟ್ರಿ ಆಗಿ ತನ್ನ ಜೊತೆ ಇದ್ದ ಟೂಲ್ ಕಿಟ್ನ ಯೂಸ್ ಮಾಡ್ಕೊಂಡು ಲಾಕರ್ ಓಪನ್ ಮಾಡಿ ಕ್ವಶನ್ ಪೇಪರ್ ಫೋಟೋಗಳನ್ನು ಮೊಬೈಲಲ್ಲಿ ತಗೊಳ್ತಾನೆ. ಬೆಳಗ್ಗೆ 9:23 ಅವನು ಆ ಕ್ವಶನ್ ಪೇಪರ್ನ ಅವನ ಗೆಸ್ಟ್ ಹೌಸ್ನಲ್ಲಿದ್ದ ಒಬ್ಬ ಸ್ನೇಹಿತನಿಗೆ ಫಾರ್ವರ್ಡ್ ಮಾಡ್ತಾನೆ. ಅವನು ಆ ಫೋಟೋ ಕಾಪಿನ ಪ್ರಿಂಟೌಟ್ ತಗೊಂಡು ಆಲ್ರೆಡಿ ರೆಡಿ ಇದ್ದ 7ರಿಂದ 8 ಜನ ಮೆಡಿಕಲ್ ಸ್ಟೂಡೆಂಟ್ ಹತ್ರ ಆ ಪೇಪರ್ನ ಸಾಲ್ವ್ ಮಾಡಿಸೋಕ್ಕೆ ತಗೊಂಡು ಹೋಗ್ತಾನೆ. ಅವರು ಬೆಳಗ್ಗೆ 10:15 ಬಾಟ್ನಿ ಮತ್ತು ಝೂವಾಲಜಿ ಪೇಪರ್ನ, 10:40 ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಪೇಪರ್ನ ಸಾಲ್ವ್ ಮಾಡಿ ಆನ್ಸರ್ ಸಮೇತ ಕೊಡ್ತಾರೆ. ಇಷ್ಟೆಲ್ಲ ಒಂದು ಕೃತ್ಯ ನಡೆದಿದೆ ಅಂದರೆ ಇದರಿಂದ ಒಂದು ಕೈ ಇರಲೇಬೇಕು. ಆದರೆ ಇಲ್ಲಿ 2 ಕೈ ಇತ್ತು. ಒಂದು OSS ಸ್ಕೂಲ್ನ ಪ್ರಿನ್ಸಿಪಲ್ ಮತ್ತು ಅಸಿಸ್ಟೆಂಟ್ ಪ್ರಿನ್ಸಿಪಲ್. CBI ಅವರು ಈ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟು ಆ ರಿಪೋರ್ಟ್ನ ಅನಲೈಸ್ ಮಾಡಿ ಇದರಲ್ಲಿ ಕೇವಲ 150 ಜನ ಸ್ಟೂಡೆಂಟ್ ಮಾತ್ರ ಆ ಪೇಪರ್ ಲೀಕಿಂದ ಅಡ್ವಾಂಟೇಜ್ ತೊಗೊಂಡಿರೋದು. ಹಾಗಾಗಿ ಇಡೀ ಎಕ್ಸಾಮನ್ನೇ ರದ್ದು ಮಾಡೋಕ್ಕಾಗಲ್ಲ ಅಂತ ಜಡ್ಜ್ಮೆಂಟನ್ನು ಪಾಸ್ ಮಾಡುತ್ತೆ. ನಂತರ ನಮ್ಮ ಭಾರತ ಸರ್ಕಾರ NTA ಡೈರೆಕ್ಟರ್ ಜನರಲ್ ಸುಬೋಧ್ ಕುಮಾರ್ ಸಿಂಗ್ನ ಆ ಪೊಸಿಷನಿಂದ ರಿಮೂವ್ ಮಾಡಿ
ನೀಟ್ ಎಕ್ಸಾಮ್ ವಿಚಾರದಲ್ಲಿ ಆಗ್ತಿರೋ ಘಟನೆಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮತ್ತೆ CBI ಅವರಿಗೆ ಕೊಡ್ತಾರೆ. ಜೊತೆಗೆ ಒಂದು ಕಮಿಟಿನ ಕೂಡ ಫಾರ್ಮ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಸ್ಟೂಡೆಂಟ್ಸು ಇನ್ನು ಮುಂದೆ ಬರೋ ಎಕ್ಸಾಮ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅನ್ಕೊತಾರೆ. ಅದೇ ರೀತಿ 1 ವರ್ಷ ಕೂಡ ಕಳೆಯುತ್ತೆ. ಆದರೆ ಈಗಿನ ವರ್ಷ 2026ರಲ್ಲಿ ಮತ್ತೆ ಅದೇ ಇಶ್ಯೂ ರಿಪೀಟ್ ಆಗಿದೆ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಎಕ್ಸಾಮನ್ನು ಮೇ 3 ಕಂಡಕ್ಟ್ ಮಾಡ್ತಾರೆ. ಅದಾದ 9 ದಿನದ ನಂತರ NTA ಆ ಎಕ್ಸಾಮನ್ನು ಕ್ಯಾನ್ಸಲ್ ಕೂಡ ಮಾಡುತ್ತೆ. ಆದರೆ ಇವೆರಡರ ಮಧ್ಯೆ ಹಲವಾರು ಘಟನೆಗಳು ನಡೆದೋಗಿರುತ್ತೆ. ಪರೀಕ್ಷೆ ಮುಗಿದ ಕೆಲವು ದಿನಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಆರೋಪಗಳು ಕೇಳಿಬರುತ್ತೆ. ಮೇ 7, 2026 ಎಕ್ಸಾಮ್ಗೂ ಮುಂಚೆನೇ ಆ್ಯಕ್ಚುಯಲ್ ಪೇಪರ್ಗೆ ಮ್ಯಾಚ್ ಆಗೋ ಒಂದು ಗೆಸ್ ಪೇಪರ್ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅಂತ ಮೊದಲನೇ ಕಂಪ್ಲೇಂಟು NTAಗೆ ಬರುತ್ತೆ. ಈ ಇನ್ಫಾರ್ಮೇಷನ್ ಬಂದಿದ್ದು ರಾಜಸ್ಥಾನದ ಸಿಕಾರ್ನ ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಕಡೆಯಿಂದ. ಹೆಸರು ಶಶಿಕಾಂತ್ ಸುತಾರ್. ಅವರು ಗೆಸ್ ಪೇಪರ್ನ ಆ್ಯಕ್ಚುಯಲ್ ಪೇಪರ್ ಜೊತೆ ಮ್ಯಾಚ್ ಮಾಡಿ ನೋಡಿದಾಗ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಸುಮಾರು 140 ಕ್ವಶನ್ಗಳು ಗೆಸ್ ಪೇಪರ್ಗೂ ಮತ್ತು ಆ್ಯಕ್ಚುಯಲ್ ಪೇಪರ್ಗೂ ಮ್ಯಾಚ್ ಆಗ್ತಿರುತ್ತೆ. ಇದನ್ನೆಲ್ಲ ಗಮನಿಸಿದ ಶಿಕ್ಷಣ ಸಚಿವಾಲಯ ಮೇ 12, 2026ಕ್ಕೆ ಅಫಿಷಿಯಲ್ ಆಗಿ CBIಗೆ ಕಂಪ್ಲೇಂಟ್ ಕೊಡುತ್ತೆ. NTA ಮತ್ತೆ ಇನ್ನೊಂದು ರೆಕಾರ್ಡ್ನ ಬರೆಯುತ್ತೆ. ಅದೇ ಸ್ವತಃ ತಾನೇ ನಡೆಸಿದ 2026ರ ಇಡೀ ನೀಟ್ ಎಕ್ಸಾಮನ್ನೇ ಕ್ಯಾನ್ಸಲ್ ಮಾಡುತ್ತೆ. CBI ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಹಲವಾರು ವಿಚಾರಗಳು ಹೊರಗೆ ಬರ್ತಾ ಹೋಗುತ್ತೆ. CBI ಪ್ರಕಾರ PV ಕುಲಕರ್ಣಿ ಅನ್ನೋ ಕೆಮಿಸ್ಟ್ರಿ ಲೆಕ್ಚರರ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಪ್ರೋಸೆಸ್ಸಲ್ಲಿ NTA ಜೊತೆ ಕೆಲಸ ಮಾಡಿರ್ತಾರೆ. ಜೊತೆಗೆ ಕ್ವಶನ್ ಪೇಪರ್ಗೆ ಆಕ್ಸೆಸ್ ಕೂಡ ಇತ್ತು ಅನ್ನೋ ಕಂಪ್ಲೇಂಟ್ ಕೂಡ ಇದೆ. CBI ಪ್ರಕಾರ ಏಪ್ರಿಲ್ ಲಾಸ್ಟ್ ವೀಕಲ್ಲಿ PV ಕುಲಕರ್ಣಿ ಜೊತೆಗೆ ಮನೀಷಾ ವಾಗ್ಮಾರೆ ಅನ್ನೋರು ಸೇರಿ ಒಂದು ಕೋಚಿಂಗ್ ಕ್ಲಾಸ್ನ ನಡೆಸಿರ್ತಾರೆ. ಆ ಕೋಚಿಂಗ್ ಕ್ಲಾಸ್ನಲ್ಲಿ ಕೆಲವರು ನೀಟ್ ವಿದ್ಯಾರ್ಥಿಗಳನ್ನ ಸೇರಿಸಿ ಆ್ಯಕ್ಚುಯಲ್ ಎಕ್ಸಾಮಲ್ಲಿ ಬರೋ ಕ್ವಶನ್ಗಳ ಬಗ್ಗೆ ಡಿಸ್ಕಷನ್ ಮಾಡಿರ್ತಾರೆ. ಇದೆಲ್ಲ ಗೊತ್ತಾಗೋದು ಸ್ಟೂಡೆಂಟ್ಗಳು ಬರ್ಕೊಂಡಿದ್ದ ನೋಟ್ಬುಕ್ಕಿಂದ. CBI ಪ್ರಕಾರ ಮನೀಷಾ ಗುರುನಾಥ್ ಮಂತಾರೆ ಸೀನಿಯರ್ ಬಾಟ್ನಿ ಟೀಚರ್, ಇವರು ಕೂಡ ನೀಟ್ 2026ರ ಎಕ್ಸಾಮಿನೇಷನ್ ಪ್ರೋಸೆಸ್ಸಲ್ಲಿ NTA ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ CBI ಅವರು PV ಕುಲಕರ್ಣಿ ಅವರನ್ನು ಪ್ರಮುಖ ಆರೋಪಿ ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಸಹಾಯ ಮಾಡಿದ್ದ ವಾಗ್ಮಾರೆ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಇನ್ನೊಂದು ಆರೋಪ ಕೇಳಿಬರುತ್ತೆ. CBI ಪ್ರಕಾರ ಮನೀಷಾ ಗುರುನಾಥ್ ಮಂತಾರೆ ಸೀನಿಯರ್ ಬಾಟ್ನಿ ಟೀಚರ್, ಇವರು ಕೂಡ ನೀಟ್ 2026ರ ಎಕ್ಸಾಮಿನೇಷನ್ ಪ್ರೋಸೆಸ್ಸಲ್ಲಿ NTA ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡಿರ್ತಾರೆ. ಅವರಿಗೆ ಬಾಟ್ನಿ ಮತ್ತು ಝೂವಾಲಜಿ ಪೇಪರ್ಗೆ ಆಕ್ಸೆಸ್ ಇರುತ್ತೆ. ಅದನ್ನು ಮಿಸ್ಯೂಸ್ ಮಾಡಿ ಕೆಲವು ಸ್ಟೂಡೆಂಟ್ನ ಸ್ಪೆಷಲ್ ಕೋಚಿಂಗಲ್ಲಿ ಸೇರಿಸಿ ಅದ್ರ ರಿಲೇಟೆಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿರ್ತಾರೆ. CBI ಇನ್ವೆಸ್ಟಿಗೇಷನಲ್ಲಿ ಆ ಕ್ವಶನ್ಗಳಿಗೂ ಆ್ಯಕ್ಚುಯಲ್ ಕ್ವಶನ್ಗಳಿಗೂ ಕಂಪೇರ್ ಮಾಡಿದಾಗ ಅದರಲ್ಲಿ ಹಲವಾರು ಕ್ವಶನ್ಗಳು ಮ್ಯಾಚ್ ಆಗ್ತಿತ್ತು ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡಿದ NTA ದೊಡ್ಡ ನಿರ್ಧಾರ ತಗೊಂಡು ನೀಟ್ ಎಕ್ಸಾಮನ್ನೇ ಕ್ಯಾನ್ಸಲ್ ಮಾಡ್ತು. ಒಂದು ಸಲ ಯೋಚನೆ ಮಾಡಿ ನೋಡಿ, ಒಬ್ಬ ವಿದ್ಯಾರ್ಥಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಕೆಲವೊಬ್ಬರು 3 ವರ್ಷಗಟ್ಟಲೆ ಈ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ತಾರೆ. ಮೇ 3 ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಎಲ್ಲ ಮುಗೀತು, ಇನ್ನೇನು ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಬಂದು ಪೇಪರ್ ಲೀಕ್ ಆಗಿದೆ, ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಹೆಂಗೆ ಆಗಬೇಡ. ಮತ್ತೆ ಅದೇ ಸಿಲೆಬಸ್ಸು, ಮತ್ತೆ ಅದೇ ಎಕ್ಸಾಮಿಗೆ ಪ್ರಿಪರೇಷನ್ನು, ಮತ್ತೆ ಅದೇ ಪ್ರೆಷರು, ಮತ್ತೆ ಅದೇ ರಿಸಲ್ಟು. ಇದೆಲ್ಲ ಸ್ಟೂಡೆಂಟ್ ಮೇಲೆ ಎಷ್ಟು ಪ್ರೆಷರ್ ಆಗಿರ್ಬೋದೇನೋ, ಆಯಿತು ಕೂಡ. ಅದರಿಂದ ಸುಮಾರು 21 ಜನ ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಂಡ್ರು. ಕೆಲವೊಬ್ರದ್ದು ಪರ್ಸ್ನಲ್ ರೀಸನ್ಸ್ ಇರ್ಬೋದು, ಆದರೆ ಅದ್ರ ಜೊತೆ ನೀಟ್ ಎಕ್ಸಾಮ್ ಪ್ರೆಷರ್ ಇತ್ತು ಅನ್ನೋದೇ ಸತ್ಯ. ಹಾಗಾದರೆ ಆ ಸೂಸೈಡ್ ಮಾಡಿಕೊಂಡ 21 ಕುಟುಂಬಗಳಿಗೆ ಯಾರು ಜವಾಬ್ದಾರಿ? NTAನ ಅಥವಾ ನಮ್ಮ ಸರ್ಕಾರನ? ನನ್ನ ಪ್ರಕಾರ ಇಬ್ಬರು ಕೂಡ. ಒಂದು ಕಡೆ ಪ್ರೊಟೆಸ್ಟ್ ನಡೀತಿರುತ್ತೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗಳು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದು ಎಲ್ಲದ್ರ ಮಧ್ಯೆ NTA ರೀ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ.
ಜೂನ್ 21, 2026 ಎಕ್ಸಾಮನ್ನು ಎಷ್ಟೋ ಸೆಕ್ಯೂರಿಟಿ ಯೂಸ್ ಮಾಡ್ಕೊಂಡು ಹೆಂಗೋ ನಡೆಸುತ್ತೆ. ಆದರೆ ರೀ ಎಕ್ಸಾಮ್ಗೂ ಮುಂಚೆ ಮತ್ತೆ ಒಂದು ಹೊಸ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಟೆಲಿಗ್ರಾಮಲ್ಲಿ ನೀಟ್ ರೀ ಎಕ್ಸಾಮ್ನ ಕ್ವಶನ್ ಪೇಪರು ಸರ್ಕ್ಯುಲೇಟ್ ಆಗ್ತಿದೆ ಅಂತ ಕ್ಲೇಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದನ್ನು ಕೂಡ NTA ಫೇಕ್ ನ್ಯೂಸ್ ಅಂತ ಹೇಳಿ ಡಿನೈ ಮಾಡುತ್ತೆ. ಆದರೆ ಇದರಲ್ಲಿ ಎಷ್ಟು ಸತ್ಯನೋ ಸುಳ್ಳು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ರೀ ಎಕ್ಸಾಮು ಮುಗೀತು. ಜುಲೈ 16ಕ್ಕೆ ರಿಸಲ್ಟ್ ಕೂಡ ಬಂತು. ಆ ಹೆಸರನ್ನ ಹಿಡ್ಕೊಂಡು ದೊಡ್ಡ ಪ್ರೊಟೆಸ್ಟ್ ಕೂಡ ನಡೀತು. ಎಜುಕೇಷನ್ ಮಿನಿಸ್ಟರು ರಿಸೈನ್ ಕೂಡ ಮಾಡಿದ್ರು. ಆದರೆ ಈ ರಿಸೈನಿಂದ ಎಕ್ಸಾಮ್ ಸಿಸ್ಟಮಲ್ಲಿ ಏನಾದರೂ ಬದಲಾವಣೆ ಬರುತ್ತಾ? ಇದೆಲ್ಲ ಮುಂದೆ ಬರೋ ದಿನಗಳಲ್ಲಿ ಕಾದು ನೋಡಬೇಕು. ಇದೆಲ್ಲದ್ರ ಮಧ್ಯೆ CGP ಪಕ್ಷ ಏನಕ್ಕೆ ಬಂತು? ಅದ್ರ ಹಿಂದೆ ಇರೋ ಅಜೆಂಡಾ ಆದರೂ ಏನು? ನಮ್ಮ ಸರ್ಕಾರ ಈ ವಿಷಯದಲ್ಲಿ ಏನು ಕ್ರಮಗಳನ್ನು ತಗೊಂಡಿದೆ? ಈಗ ಹೊಸ ಎಜುಕೇಷನ್ ಮಿನಿಸ್ಟರ್ ಕೂಡ ಬಂದಿದ್ದಾರೆ. ಅವರಿಂದ ಏನಾದರೂ ನಮ್ಮ ಎಕ್ಸಾಮ್ ಸಿಸ್ಟಮಲ್ಲಿ ಹೊಸ ಬದಲಾವಣೆ ಬರ್ಬೋದಾ? ಇದೆಲ್ಲದ್ರ ಬಗ್ಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.